ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀವಿದ್ಯಾ. ಕಳೆದ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತು ಸರ್ವೈಕಲ್ ಕ್ಯಾನ್ಸರ್ನ ಹೇಗೆ ತಡೆಗಟ್ಟೋದು ಅಂತಾನು ಒಂದ್ ಬಾರಿ ಹೇಳ್ತೀನಿ. ಸರ್ವೈಕಲ್ ಕ್ಯಾನ್ಸರ್ನ ನಾನು ಆಗ್ಲೇ ಹೇಳ್ದಂತೆ HPV ಅನ್ನೋ ಒಂದು ವೈರಸ್ ಇಂದ ಆಗೋದ್ರಿಂದ ಆ ವೈರಸ್ಗೆ ನಾವು ವ್ಯಾಕ್ಸಿನೇಷನ್ ಕಂಡಿಡಿದ್ರೆ ಅದು ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ವಿಜ್ಞಾನಿಗಳು HPV ವ್ಯಾಕ್ಸಿನ್ ಅಂತ ಕಂಡಿಡಿದಿದ್ದಾರೆ. ಸೊ ಈ ವ್ಯಾಕ್ಸಿನ್ ಕೊಡೋದ್ರಿಂದ ಕರೆಕ್ಟ್ ಆದ ಟೈಮಲ್ಲಿ ಕರೆಕ್ಟ್ ಆದ ರೀತಿಲಿ ತಗೊಂಡ್ರೆ ನಿಯರ್ಲಿ 99% ನಾವು ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ ಏನು, ಯಾರು ತಗೋಬೇಕು ಈ ವೈರಸ್ಸಿನ ವ್ಯಾಕ್ಸಿನ್ ಅಂತ ಕೇಳೋದಾದ್ರೆ, ಮಕ್ಕಳು 9 ರಿಂದ 11 ವರ್ಷದ ಒಳಪಟ್ಟ ಮಕ್ಕಳು ಈ ವ್ಯಾಕ್ಸಿನ್ ನ ತಗೋಬೇಕು. ಐಡಿಯಲ್ ಏಜು 9 ರಿಂದ 11 ವರ್ಷ, ಬಟ್ ಎಕ್ಸ್ಟೆಂಡೆಡ್ ನೀವು ಎಲ್ಲಿವರೆಗೂ ಬೇಕಾದ್ರೂ ತಗೋಬಹುದು. ಲೈಂಗಿಕ ಕ್ರಿಯೆ ಶುರುವಾಗಕ್ಕಿಂತ ಮುಂಚೆ ತಗೊಂಡ್ರೆ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಲೈಂಗಿಕ ಕ್ರಿಯೆ ಶುರು ಆದ್ಮೇಲೆ ನೀವು ವ್ಯಾಕ್ಸಿನೇಷನ್ ತಗೊಂಡ್ರೆ ಪ್ರೊಟೆಕ್ಷನ್ ಇರುತ್ತೆ, ಬಟ್ 99 ಭಾಗ ಅಲ್ದಲೆ 85% ಅಷ್ಟು ನಿಮಗೆ ಪ್ರೊಟೆಕ್ಷನ್ ಇರುತ್ತೆ. ಸೊ ಎಷ್ಟು ವ್ಯಾಕ್ಸಿನ್ ತಗೋಬೇಕು ಅಂದ್ರೆ, HPV ವ್ಯಾಕ್ಸಿನ್ ನಿಮಗೆ 2 ಡೋಸಲ್ಲಿ ಬರುತ್ತೆ. ಒಂದು 9 ರಿಂದ 15 ವರ್ಷದ ಮಕ್ಕಳಿಗೆ 2 ಡೋಸ್ ಕೊಡ್ತೀವಿ. ಅಂದ್ರೆ ಇವತ್ತೊಂದು ತಗೊಂಡ್ರೆ ಇವತ್ತಿಂದ 6 ತಿಂಗಳಿಗೆ ಇನ್ನೊಂದು ತಗೋಬೇಕು. 15 ವರ್ಷದ ಮೇಲ್ಪಟ್ಟ ಹೆಂಗಸರು ಏನಿರ್ತಾರೆ ಅಥವಾ ಮಕ್ಕಳು ಅಥವಾ ಹೆಂಗಸರಿಗೆ 3 ಡೋಸ್ ಇರುತ್ತೆ. ಅದನ್ನ ಇವತ್ತು ತಗೊಂಡ್ರೆ ಇವತ್ತಿಂದ 2 ತಿಂಗಳಿಗೆ ಒಂದು, ಇನ್ನೊಂದು 6 ತಿಂಗಳಿಗೆ ಒಂದು, ಈ ತರ 3 ಡೋಸಸ್ ಇರುತ್ತೆ. ಸೊ HPV ವ್ಯಾಕ್ಸಿನ್ ನಲ್ಲಿ ಬೇರೆ ಬೇರೆ ತರದಿದೆ, ಬೈವ್ಯಾಲೆಂಟ್, ಕ್ವಾಡ್ರಿವ್ಯಾಲೆಂಟ್, ನ್ಯಾನೋವ್ಯಾಲೆಂಟ್ ಅಂತ. ಅದು ಯಾವ ರೀತಿ ಬೇಸ್ಡ್ ಇರುತ್ತೆ ಅಂದ್ರೆ, ಅದರಲ್ಲಿ ಯಾವ ವೈರಸ್ ಕಣಗಳಿದೆ ಅನ್ನೋದ್ರ ಮೇಲೆ. ಮೇಜರ್ ಆಗಿ ರಿಸ್ಕ್ ಆಗುವಂತ ವೈರಸ್ಗಳು HPV ಟೈಪ್ 6, 11, 16, 18 ಈ 4 ಇರೋಂಥದ್ದು ಕ್ವಾಡ್ರಿವ್ಯಾಲೆಂಟ್ ವ್ಯಾಕ್ಸಿನ್. ಐಡಿಯಲಿ ನಿಮಗೆ ಎಫಿಕಸಿ ಜಾಸ್ತಿ ಇರಬೇಕು ಅನ್ನೋದಾದ್ರೆ ಕ್ವಾಡ್ರಿವ್ಯಾಲೆಂಟ್ ನ ಹಾಕಿಸ್ಕೊಂಡ್ರೆ ಬೆಟರ್. ಅದರಲ್ಲಿ 2 ಡೋಸು 15 ವರ್ಷದ ಕೆಳಗಡೆ ಮಕ್ಕಳಿಗೆ, 15 ವರ್ಷದ ಮೇಲ್ಪಟ್ಟವರಿಗೆ 3 ಡೋಸ್. ಇನ್ನೊಂದು ನ್ಯಾನೋವ್ಯಾಲೆಂಟ್ ವ್ಯಾಕ್ಸಿನ್ ಅನ್ನೋದು ಸಹ ಇದೆ. ಸೊ ನೀವೀಗ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಕ್ಯಾನ್ಸರ್ ಸರ್ವಿಸ್ ತಡೆಗಟ್ಟೋದಕ್ಕೆ ವ್ಯಾಕ್ಸಿನೇಷನ್ ನ ಮಕ್ಕಳಿಗೆ ಹಾಕಿಸಿದ್ರೆ, ನೀವು ಹಾಕಿಸ್ಕೊಳ್ಳಿ, ಮಕ್ಕಳಿಗೂ ಹಾಕಿಸಿ. ಇದರಿಂದ ಆದಷ್ಟು ನಾವು ಕ್ಯಾನ್ಸರ್ ಸರ್ವಿಸ್ ನ ತಡೆಗಟ್ಟಬಹುದು. ನಮಸ್ಕಾರ.